ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ರೌಂಡಲ್ಲಿ ಸೀಟಾಗಿ ನೀವು ಅಡ್ಮಿಷನ್ ಆಗಿದ್ದರೆ, ಆರ್ ಎಲ್ಸ್ ಸೆಕೆಂಡ್ ರೌಂಡಲ್ಲಿ ಸೀಟಾಗಿ ಅಡ್ಮಿಷನ್ ಆಗಿದ್ದರೆ, ಥರ್ಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡದೇ ಇದ್ದರೆ KCET ಆಲ್ರೆಡಿ ಆಗಿರೋ KCET ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಯೂಶ್ವಲ್ ಆಗಿ ರೆಗ್ಯುಲರ್ ಆಗಿ ಸೀಟ್ ಆಗಿರುತ್ತೆ. ಲೈಕ್ ಏನು ಕಾಲೇಜ್ ಫೀಸ್ ಇದೆ, ಏನು ಗೌರ್ಮೆಂಟ್ ಫೀಸ್ ಇದೆ, ಅದನ್ನು ಪೇ ಮಾಡಿ ಅಡ್ಮಿಷನ್ ಆಗಿದ್ದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಏನಾಗಿದೆ, ಫಸ್ಟ್ ರೌಂಡಲ್ಲಿ ಆಲ್ರೆಡಿ ಕಾಲೇಜ್ ಅಲಾಟ್ ಆಗಿದ್ದು, ನೀವು ಅಡ್ಮಿಷನ್ ಆಗಿದ್ದರೂ ಕೂಡ ಸೆಕೆಂಡ್ ರೌಂಡಲ್ಲಿ SNQ ಆಗಿದೆ. ಓಕೆ, ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಸೆಕೆಂಡ್ ರೌಂಡಲ್ಲಿ ಆಲ್ರೆಡಿ ಸೀಟ್ ಅಲಾಟ್ ಆಗಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ, ಬಟ್ SNQ ಆಗಿರಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ. ಬಟ್ ಥರ್ಡ್ ರೌಂಡಲ್ಲಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದರೂ ಕೂಡ ಥರ್ಡ್ ರೌಂಡಲ್ಲಿ ಕೆಲವರಿಗೆ SNQ ಕೋಟಾ ಆಗಿದೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಎಲ್ಲ ಸ್ಟೂಡೆಂಟ್ಸಿಗೂ ಹೇಳ್ತಾ ಇರೋದು, ದಯವಿಟ್ಟು ಒಂದು ಟೈಮ್ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿ, ಆಯಿತಾ. ರಿಸಲ್ಟ್ ಚೆಕ್ ಮಾಡದಿದ್ದರೆ ಕಾಲೇಜಲ್ಲಿ ಒಂದು ಟೈಮು ನೀವು ವಿಚಾರಿಸಿದ್ರು ನೋ ಪ್ರಾಬ್ಲಮ್. ಅಂದರೆ ಕೆಲವರಿಗೆ ಏನಾಗಿದೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಆಗಿತ್ತು, ಹೋಗಿ ಅಡ್ಮಿಷನ್ ಆಗಿದ್ದಾರೆ, ಬಟ್ ಥರ್ಡ್ ರೌಂಡಲ್ಲಿ ಅವರಿಗೆ ಅದು SNQ ಆಗಿ ಅಪ್ಡೇಟ್ ಆಗಿದೆ, ಆಯಿತಾ, ಅಪ್ಗ್ರೇಡ್ ಆಗಿದೆ. ನೀವು ETUಗೆ ಯಾವಾಗ ನಿಮ್ಮದು ಡಾಕ್ಯುಮೆಂಟೆಲ್ಲ ವೆರಿಫೈ ಮಾಡ್ಲಿಕ್ಕೆ ಹೋಗ್ತೀರ ನೋಡಿ, ಆ ಟೈಮಲ್ಲಿ ಅವ್ರು ನಿಮ್ಗೆ ಹೇಳ್ತಾರೆ ನಿಮಗೆ SNQ ಕೋಟಾ ಆಗಿದೆ, ಸೊ ನಿಮಗೆ ಫೀಸ್ ರಿಫಂಡ್ ಆಗುತ್ತೆ ಅಂತ. ಬಟ್ ನೀವು ಅಲ್ಲಿವರೆಗೆ ವೆಯ್ಟ್ ಮಾಡೋದು ಬೇಡ, ಒನ್ ಟೈಮ್ ಕಾಲೇಜಲ್ಲಿ ವಿಚಾರಿಸಿದ್ರು ಓಕೆ. ಆ್ಯಂಡ್ SNQ ಕೋಟಾ ಆದವರಿಗೆ ರೀಫಂಡ್ ಯಾವತ್ತು ಬರುತ್ತೆ, ಈಗ ಆಲ್ರೆಡಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತಾರೆ, ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜಾಗಿ ಸೆಕೆಂಡ್ ರೌಂಡಲ್ಲಿ ಇನ್ನೊಂದು ಕಾಲೇಜಾಗಿ ಕಡಿಮೆ ಫೀಸ್ ಇದ್ದವರಿಗೆ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಯಾರಿಗೂ ರೀಫಂಡ್ ಆಗಿಲ್ಲ. ಯಾಕಂತ ಕೇಳಿದರೆ, ನನ್ನ ಐಡಿಯಾ ಅಂದ್ಕೊಳ್ತೇನೆ, ಇದು ಮೇ ಬಿ ಎಲ್ಲ ವೆರಿಫಿಕೇಷನ್ ಆಗಬೇಕು. ಎಲ್ಲ ವೆರಿಫಿಕೇಷನ್ ಆದಮೇಲೆ ಎಲ್ಲದನ್ನು ಕೊಡ್ತಾರೆ. ಈಗ ಕೆಲವರಿಗೆ ಸೆಕೆಂಡ್ ರೌಂಡಲ್ಲಿ SNQ ಆಗಿರಲಿಲ್ಲ, ಥರ್ಡ್ ರೌಂಡಲ್ಲಿ SNQ ಆಗಿದೆ, ಅದೆಲ್ಲರನ್ನು ಸೇರಿ. ಮತ್ತು ಕೆಲವರಿಗೆ ಸ್ವಲ್ಪ ಫೀಸ್ ಕಡಿಮೆ ಆಗಿದೆ, ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಆಗಿತ್ತು, ಥರ್ಡ್ ರೌಂಡಲ್ಲಿ ಇನ್ನೊಂದು ಕಾಲೇಜ್ ಆಗಿ ಫೀಸ್ ಕಡಿಮೆಯಾಗಿ ಕಾಲೇಜು ಸಿಕ್ಕಿರ್ಬೋದು. ಸೊ ಇಂಥ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ನಿಮಗೆ ಒಂದು ಸತಿ ಚೆಕ್ ಮಾಡಿ, ಒಂದು ಟೈಮ್ ಚೆಕ್ ಮಾಡಿ, ಒಂದು ಕಾಲೇಜಲ್ಲಿ ಚೆಕ್ ಮಾಡಿ, ಆರ್ ಎಲ್ಸ್ ನಿಮಗೆ VT ವೆರಿಫಿಕೇಷನ್ ಹೋದಾಗ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ SNQ ಕೋಟಾ ಆಗಿದೆ, ಎಲ್ರಿಗೂ ಆಗಿಲ್ಲ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಸೆಕೆಂಡ್ ರೌಂಡಲ್ಲಿ ಈ ಒಂದು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದರೂ ಕೂಡ ಥರ್ಡ್ ರೌಂಡಲ್ಲಿ ಅವರಿಗೆ SNQ ಕೋಟಾ ಆಗಿದೆ, ಒಂದು ಟೈಮ್ ಚೆಕ್ ಮಾಡಿ. ಹಾಗೆ ಇನ್ನು ಯಾರ್ಯಾರಿಗೆ ರೀಫಂಡ್ ಬರಬೇಕು, ಇನ್ನು ಯಾರಿಗೂ ರೀಫಂಡ್ ಆಗಿಲ್ಲ, KCET ರೀಫಂಡ್ ಆಗಿಲ್ಲ, ಕಾಮಿಡಿಕೆ ಎಲ್ಲದೂ ಕೂಡ ಆಗಿದೆ. ಕಾಮಿಡಿಕೆ ಥ್ರೂ ಯಾರ್ಯಾರಿಗೆ ರೀಫಂಡ್ ಆಗಬೇಕು ಎಲ್ಲರಿಗೂ ಆಗಿದೆ, ಬಟ್ KCET ಇನ್ನೂ ಆಗಿಲ್ಲ, ಇನಿಷಿಯೇಷನ್ ಸ್ಟಾರ್ಟ್ ಆಗಿಲ್ಲ. ವೈ ಬಿಕಾಸ್ ಮೇ ಬಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಿರಬೇಕು. ನಾನು ಒಂದು 20 ಡೇಸ್ ಬ್ಯಾಕ್ ಕೇಳಿದಾಗ 1 ಮಂತ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಫಾರ್ ಫ್ಯೂ ಮೋರ್ ಡೇಸ್, ಲೈಕ್ ಇನ್ನೊಂದು 10 ಡೇಸ್ ವೆಯ್ಟ್ ಮಾಡಿ, ವೆರಿಫಿಕೇಷನ್ ಇದು ಯಾವುದು ರೀಫಂಡ್ ಆಗುತ್ತೆ. ಯಾರ್ಯಾರಿಗೆ ರೀಫಂಡ್ ಆಗಲಿಕ್ಕಿದೆ ಅದೆಲ್ಲದು ಕೂಡ ರೀಫಂಡ್ ಆಗುತ್ತೆ. ಬಟ್ ಒನ್ ಟೈಮ್ SNQ ಚೆಕ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೇನೆ, ಬಟ್ ಹೇಗೇನು ಹೇಳ್ತಾ ಇದ್ದೇನೆ, ಯಾಕಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮತ್ತೆ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಅವರಿಗೆ SNQ ಕೋಟಾ ಆಗಿದೆ ಅಂತ, ಅವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ. ನೀವು ಒಂದು ಸರಿ ಚೆಕ್ ಮಾಡಿ ಅಂತ ಒಂದು ಕಾಲೇಜಲ್ಲಿ ವಿಚಾರಿಸಿ. ರೀಫಂಡ್ ಆಗುತ್ತೆ, SNQ ಆಗಿದ್ದಿದ್ರೆ ನೀವು ಏನು ಫೀಸ್ ಕಟ್ಟಿದ್ರೆ ಅದು ರೀಫಂಡ್ ಆಗುತ್ತೆ. KE ಅವರು ನಿಮಗೆ ರೀಫಂಡ್ ಮಾಡ್ತಾರೆ. ಓಕೆ, ಸೊ ಅದಕ್ಕೊಂದು ಆರ್ಡ್ರನ್ನ ರಿಲೀಸ್ ಮಾಡ್ತಾರೆ, ಅದನ್ನು ನೀವು ಹೋಗಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದರೆ, ಕಾಲೇಜಿಗೆ ಸಬ್ಮಿಟ್ ಮಾಡಿದರೆ ನಿಮಗೆ ರೀಫಂಡ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಹಾಗೆ ಒಂದಿಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.